ಸರ್ ನಮಸ್ತೆ. ಇದು ನಿಮ್ಮ AW ಚಾನಲ್. ಇದು ನೀವು ಬಂದ್ಬಿಟ್ಟು ಒಂದು ಪಬ್ಲಿಕ್ ಒಪಿನಿಯನ್ ಕೊಡೋದು, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಶೇರ್ ಮಾಡ್ಕೋತೀರಾ. ಈಗ ಬರ್ತಾ ಇರೋ ಎಲೆಕ್ಷನಲ್ಲಿ ಸರ್, ಇದು ಸೇಫ್ ಎಲೆಕ್ಷನ್ ನಡೀತಾ ಇದೆ ಅನ್ನಿಸ್ತದ ನಿಮಗೆ? ಸರ್ ನಡೀತಾ ಇದೆ. ಈಗ ಎಲೆಕ್ಷನಲ್ಲಿ ಸರ್ ಈಗ ನಮಗೆಲ್ಲ ಕಾಂಗ್ರೆಸ್ದೇ ಸ್ವಲ್ಪ ನಮಗೆ ಮುಂಚೆಗಳೇ ಇರೋದು ಬರೋದು. ಈಗ ಈ ಮೈಸೂರಲ್ಲಿ ಆಲ್ಮೋಸ್ಟ್ 3% ಗ್ಯಾರಂಟಿ ಇದೆ ಬರ್ತದೆ ಅಂತ, ಅದೊಂದು ಎರಡು ಮಾತಿಲ್ಲ. ಆಮೇಲೆ ಜನಪ್ರಿಯ ನಮ್ಗೆ ಗೊತ್ತಿರೋಂಗೆ ಈಗ ನಾವು ಎಲ್ಲ ಕಡೆ ತಿಳ್ತಾರಂಗೆ ಕಾಂಗ್ರೆಸ್ಸೇ ಬರಬೇಕು ಅಂತವ್ರು ಸರ್. ಈಗ ಯಾಕಂದರೆ ಲೇಡೀಸ್ಗೆ ಆಗಿರ್ಬೋದು, ಗಂಡಸರಿಗೆ ಆಗಿರ್ಬೋದು, ಬಡವ್ರಿಗೆ ಆಗಿರ್ಬೋದು, ಏನೇ ಆದರೂ ಸೌಕರ್ಯ ಚೆನ್ನಾಗೈತೆ ಅಂತ ಕಾಂಗ್ರೆಸ್ಸು ಇಷ್ಟಪಟ್ಟಿದ್ದಾರೆ ಸರ್. ಆಮೇಲೆ ಲೇಡೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಸರ್. ಈಗ 2,000 ರೂಪಾಯಿ ಬರ್ತಿದ್ದರಿಂದ, ಬಸ್ ಫ್ರೀಯಿಂದ, ರೇಷನ್ನಿಂದ ಒಳ್ಳೆ ಅನುಕೂಲ ಚೆನ್ನಾಗಿದೆ ಸರ್ ಈಗ ಅವರಿಂದ. ಸರ್ ಈಗ ಅದೇ ನಮ್ಮ ಊರಲ್ಲೇ ಇದ್ರೂ ನಮ್ಮ ಇವರನ್ನೇ ಸಿದ್ದರಾಮಯ್ಯ ಕರ್ನಾಟಕ ಅವರೇ, ಬಟ್ ಸ್ಟಿಲ್ ಈ ಥರ ಪಕ್ಷ ಅಂತ ಬಂದಾಗ ಅವ್ರಿಗೆ ಅಗೇನ್ಸ್ಟಾಗೆ ಮಾತಾಡೋದು ನಮ್ಮೂರಲ್ಲೇ ಆ ಥರ ನಡೀತದಲ್ಲ, ಅವಾಗ ಇದೆಲ್ಲ ಒಂದು ಏನು ಸೆಕ್ಯೂರ್ ಆಗಿಲ್ವಲ್ಲ ಈ ಊರು ಸರ್. ಮೈಸೂರಲ್ಲಿ ಏನೇನು ಸರ್, ಈಗ ಅವ್ರು ನಮ್ಮ ಮೈಸೂರವರೇ ಸಿದ್ದರಾಮಯ್ಯವರು, ಅದೇನು ಎರಡು ಮಾತಿಲ್ಲ. ಏನಾದ್ರು ಈಗ ಅವ್ರಿಗೆ ಆಗದೆ ಇದ್ದವರು ಇರ್ತಾರಲ್ಲ ಸರ್ ಮೈಸೂರಲ್ಲಿ, ಅಲ್ವೇ? ಅವ್ರು ಆಗದೆ ಇದ್ದವರು ಇದ್ದೇ ಇರ್ತಾರೆ. ಇರೋದಾ ಇಲ್ಲ ಆಗದೆ ಇರೋಂಗೆ ಮಾಡ್ತಾ ಇರೋದ ಅಂತ? ಆಗದೆ ಇದ್ದಂಗೆ ಮಾಡ್ತಾರ ಸರ್. ಇರೋರ್ಗೇನೆ ಇಲ್ಲಿರೋರು ಹೇಳ್ಕೊಟ್ಟೆ ಅವ್ರು ದುಷ್ಮನ್ ಮಾಡ್ತಾ ಇರೋದು ಅವ್ರ ಬಗ್ಗೆ. ಅವರು ಏನೇನು ಮಾಡ್ತಾರೆ, ಇಲ್ಲಿ ಆಗದೆ ಇರ್ತಾರಲ್ಲ ಬೇರೆಯವರು, ಅವರು ಒಂದಲ್ಲ ಒಂದು ಅವ್ರ ಬಗ್ಗೆ ಹೇಳಿ, ಏನೋ ಒಂದು ಎರಡು ಸುಳ್ಳು ಹೇಳಿ ಅವ್ರ ಬಗ್ಗೆ ಎತ್ಕಟ್ಕೊಡಿ, ಆಮೇಲೆ ಹಿಂದೂ ಇರೋದು ಅಂತೇಳಿ ಹಂಗೆ ಹಿಂಗೆ ಬರೀ ಸುಳ್ಳುಗಳು ಜಾಸ್ತಿ ಅವ್ರ ಹತ್ರ. ಅವರು ಎಲ್ಲ ಪರ ಇದ್ದಾರೆ, ಒಂದು ಜನಗಳೆಲ್ಲ ಎಲ್ಲ ಜನಗಳ ಪರವೂ ಇದ್ದಾರೆ. ಆ ಜಾತಿ ಈ ಜಾತಿ ನೋಡೋದು ಸರ್ ಅವರು, ಹಿಂದುಳಿದ ಎಲ್ಲ ಒಳ್ಳೆ. ಈ BJP ಅವ್ರು ಏನಂದರೆ ಅವರು ಒಂದೇ ಒಂದು ಕನ್ನಡ ಹಿಂದೂ ಬಿಟ್ಟರೆ ಬೇರೆ ಮಾತೇ ಇಲ್ಲ ಅವ್ರ ಹತ್ರ. ಬರೀ ಬಜರಂಗ ದಳ, RSS ಅದು ಬಿಟ್ರೆ ಬೇರೆ ದೇವಸ್ಥಾನ ಇದನ್ನ ಇಟ್ಕೊಂಡು ಮುಂದೆ ಬರ್ತಾರೆ ಹೊರತು ಕೆಲಸ ತೋರಿಸಿ ಏನು ಮುಂದೆ ಬರ್ತಾಯಿಲ್ಲ ಸರ್ ಅವರು. ಈಗ ಪ್ರತಾಪ್ ಸಿಂಹ ಅವರು 10 ವರ್ಷದಿಂದ ನಾ ಮಾಡಿದೆ ಅಂತವ್ರು ಏನು ಮಾಡಿದ್ರು ಸರ್? ಇಲ್ಲಿಂದ ಅವರು ನಾಗನಹಳ್ಳಿ ಗಂಟ ಬಿಟ್ಟರೆ ಅವ್ರು ಏನಿಲ್ಲ ಅಲ್ವೇ? ಅವ್ರು ನಾನು ಮಾಡಿದ್ದು ಬೇರೆ ಏನು ಮಾಡಿದ್ರು ಸರ್ ತೋರಿಸಿ ಕೇಳಿ ಸರ್ ಅವರು, ಅಲ್ವೇ? ಹಂಗೆ 10 ವರ್ಷದಿಂದ ಮಾಡಿದರೆ ಅವ್ರಿಗೆ ಯಾಕೆ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು ಅಲ್ವೇ? ಹೌದು ಬಟ್ ಪ್ರತಾಪ್ ಸಿಂಹ ಅವರು ಅಷ್ಟೇನು ಬೇಗ ಹೊಂದಲ್ಲ ಯಾರ ಜೊತೆನೂ. ಜನರ ಕಷ್ಟ ಏನಿದೆ, ಅದೇ ಎನ್ವೈರ್ಮೆಂಟ್ ಎಲ್ಲ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದೆಲ್ಲ ಅಷ್ಟು ನಾವು ಮಾತು ಕೇಳಿಲ್ಲ ಅವ್ರದ್ದು. ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ. ಇನ್ನೊಂದು ಸರ್, ಅವರು ಪ್ರತಾಪ್ ಸಿಂಹ ಅವರು ಇಲ್ಲಿ 10 ವರ್ಷ ಇದ್ದಾಗ ಅವರ MLAಗಳನ್ನೇ ಅವರು ಯಾವ ಸಂಪರ್ಕದೂ ಇಟ್ಕೊಂಡಿಲ್ಲ. ಏನೇ ಒಂದು ಕೆಲಸ ಅವರೇ ಡೈರೆಕ್ಟ್ ಹೋಗ್ತಿದ್ರು ಡೆಲ್ಲಿಗೆ, ಇಲ್ಲಿರೋ ಸಂಪರ್ಕ ಮಾಡಿ ಹೋಯ್ತಾ ಇಲ್ಲ. ಅದರಿಂದ ಅವ್ರ ಮೇಲೆ ಆಮೇಲೆ ಅವ್ರು ಏನೇ ಒಂದು ಬಂದರೂ ಅವರು ವಿಷಯ ತಿಳಿಸ್ತಾರಲ್ಲ ಇಲ್ಲಿರೋ MLAಗಳಿಗೆ. ರಾಮದಾಸ್ ಅವ್ರು ಇರ್ಬೋದು, ನಾಗೇಂದ್ರ ಆಗಿರ್ಬೋದು, ಮತ್ತೊಂದರು ಆಗಿರ್ಬೋದು, ಏನು ವಿಷಯ ಅವ್ರು ಹೇಳಿದೆ ಅವ್ರು ಕಂಡ್ರೆ ಪ್ರತಾಪ್ ಸಿಂಹ ಅವ್ರು ಕಂಡ್ರೆ ಆಗೋದೇ ಇಲ್ಲ ಮೊದಲಾಗಿ. ಅದರಿಂದ ಅವರು ಈ ಸದ್ಯ ಅವರು ಪ್ರತಾಪ್ ಸಿಂಹ ಅವ್ರು ಟ್ವೀಟ್ ಕೊಟ್ಟಿರುವೆ ಅವ್ರ ಕಡೆ ವಿರುದ್ಧಾಗಿ ಅವ್ರಿಗೆ ಸೋಲಿಸ್ತಿರೋ ಹೊರತು ಗೆಲ್ಲಿಸ್ತಿಲ್ಲ ಸರ್ ನಮ್ಮ ಅನಿಸಿಕೆಯಲ್ಲಿ ಈ ಸತಿ. ಸರ್ ಟ್ರಾನ್ಸ್ಪೋರ್ಟ್ಗೆಲ್ಲ ಒಳ್ಳೇದು ಮಾಡೋದಾದರೆ ಏನು ಒಳ್ಳೇದು ಮಾಡ್ಬೋದು ಸರ್ ಸರ್ಕಾರದಿಂದ? ಈಗ ಆಟೋ ಚಾಲಕರಿಗೆ ಅಂದ್ಬಿಟ್ಟು ಏನೆಲ್ಲ ಸ್ಕೀಮ್ ಇದೆ, ಅದು ಏನು ಸ್ಕೀಮ್? ಈಗ ಸಬ್ಸಿಡಿ ಕೊಡೋದೇ ಆಗಲಿ, ಪೆಟ್ರೋಲ್ ಕಡಿಮೆ ಆಗೋದೇ ಆಗಲಿ, ಆಗಿಲ್ಲ ಅಂದರೆ ಏನೋ ಒಂದು ಬೆನಿಫಿಷಿಯಲ್ ಆಗಿ, ಈಗ ಮನೆಗೆ ಅಂದರೆ ಗ್ಯಾಸ್ ಕಡಿಮೆ ಮಾಡೋರೆ 2,000 ರೂಪಾಯಿ ಕೊಡ್ತಾರೆ, ಆ ಥರ ಬಂದ್ಬಿಟ್ಟು ಆಟೋ ಚಾಲಕರಿಗೆ. ಸರ್ ಈಗ ನಮ್ಮ ಆಟೋ ಚಾಲಕರಿಗೆ ಸರ್ ತುಂಬ ಹೊಡ್ತಾ ಬಿದ್ದಿದೆ ಈಗ ಅಲ್ವೇ? ಅದರಿಂದ ಸ್ವಲ್ಪ ಆಟೋದವ್ರಿಗೂ ಸ್ವಲ್ಪ ನೋಡಬೇಕು ಸರ್ಕಾರದವರು. ಈಗ ಆಮೇಲೆ ಆಟೋದವ್ರಿಗೂ ಅವ್ರಿಗೂ ಒಂದು ಇನ್ಶೂರೆನ್ಸ್, ನಮ್ಮ ಆಟೋ ಇನ್ಶೂರೆನ್ಸ್ ಕಟ್ತಾರಲ್ಲ ಸರ್, ಅದರಿಂದಲೇ ಒಂದು ಪರಿಹಾರ ಮಾಡಿಕೊಟ್ರೆ ಆಟೋದವ್ರು ಎಷ್ಟೋ ಬದುಕ್ತಾರೆ. ನಾವು ಕಟ್ಟೋ ಇನ್ಶೂರೆನ್ಸಲ್ಲೇ ಆಟೋದವ್ರಿಗೆ ಎಷ್ಟೋ ಕೊಟ್ಟರೆ ಪರಿಹಾರ ಆಗುತ್ತೆ. ಎಷ್ಟೋ ಜನ ಇನ್ಶೂರೆನ್ಸ್ ಕಟ್ಟೋಕ್ಕಾಗಲ್ಲ, FC ಇನ್ಶೂರೆನ್ಸ್ ಮಾಡ್ಸೋಕ್ಕಾಗಲ್ಲ. ನಾವು ಕಟ್ಟೋ ಇನ್ಶೂರೆನ್ಸ್ ಬೇರೆಯವ್ರು ಕಟ್ಟಿರ್ತಲ್ಲ ಅದರಲ್ಲೇ ಎತ್ತಿ ಸಬ್ಸಿಡಿ ಹೆಂಗೆ ಕೊಟ್ಟರೆ ಆಟೋ ಲೋನಿಂದ ಏನೋ ಸಾಲ ತೀರಿಸ್ಬೋದು ಸರ್. ಅದು ಮಾಡಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಟೋದಿಂದ, ಸರ್ಕಾರದಿಂದ. ಯಾವುದೇ ಸರ್ಕಾರ ಆಗಿರ್ಬೋದು ಮಾಡ್ರೆ ಇನ್ನೂ ಅನುಕೂಲ ಸರ್. ಇದು ನಾವು ಹೇಳೋದಿಷ್ಟೇ. ಈ ಸತಿ ಎಲ್ಲ ಹುಷಾರಾಗಿ ವೋಟ್ ಮಾಡೋದಂತ ಹೇಳಿಕೆ ಅಂದರೆ ನಿಮ್ಮ ಕಡೆಯಿಂದ ಸರ್ ಹುಷಾರಿಗೆ ಅಂತಂದೇನು ಸರ್ ಅವ್ರವ್ರ ಅಭಿಪ್ರಾಯ ಅಲ್ವೇ? ಈಗ ನಮಗೆ ಇವರು ಅಂದರೆ ಇನ್ನೊಬ್ರಿಗೆ ಇನ್ನೊಂದು ಇಷ್ಟ, ಅದು ನಾವೇನು ಹೇಳೋಕೆ, ನಾವು ಹೇಳೋರಿಗೆಲ್ಲ ಹೇಳ್ತೀವಿ, ನಮ್ಗೆ ಇರೋರು ಅವ್ರವ್ರಿಗೆ ಹೇಳೋರು ಅವ್ರು ಹೇಳ್ತಾರೆ. ಅದು ನೀವು ಇದನ್ನೇ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕೆ ಅಲ್ವೇ? ಅವ್ರ ಮೈಸೂರಲ್ಲಿ ಅವ್ರಿಗೆ ಯಾರು ಇಷ್ಟ ಬರುತ್ತೆ ಅವ್ರಿಗೆ ವೋಟು ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಅದು ನಮ್ಮ ಇದು. ರಾಹುಲ್ ಗಾಂಧಿ ಪರವಾಗಿಲ್ವಾ ಹೇಗೆ ಸರ್? ರಾಹುಲ್ ಗಾಂಧಿ ಪರವಾಗಿಲ್ಲ,
ಯಾಕೆಂದ್ರೆ ಅವರು ಓಡಾಡ್ತಾವ್ರೆ ಇಲ್ಲ ಅಂತಲ್ಲ, ಅವ್ರಿಗೂ ಕೊಟ್ಟು ನೋಡಬೇಕು. ಈಗ ನಾವು ಅವ್ರಿಗೇನು ಕೊಡದೆ ನಾವು ಅವ್ರ ಬಗ್ಗೆ ಏನು ಹೇಳಾಗುತ್ತೆ? ಈಗ ಮೋದಿ ಅವ್ರಿಗೆ ಕೊಟ್ಟರು ಇಲ್ಲ ಅಲ್ವೇ, ಅವರು ಕೊಟ್ಟಂಗೆ ನಮ್ಮ ಜನಗಳು ಇವ್ರಿಗೊಂದು ಅಧಿಕಾರ ಅಂತ ಕೊಟ್ಟರೆ ಇವರು ಏನೋ ಒಂದು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಕೊಟ್ಟ ಮೇಲೆ ತಾನೇ ಗೊತ್ತಾಗೋದು ಇವ್ರು ಬಂಡವಾಳ, ಗೊತ್ತಾಗದೆ ಇವ್ರು ಏನೂ ಮಾಡಲ್ಲ ನಾವು ಹೆಂಗೆ ತಿಳ್ಕೊಳ್ಳೋದು? ಈಗ ನಾವು ಒಂದು ಆಟೋ ಕೊಟ್ಟರೆ ನಾವು ಕಲಿಯೋದು, ಕೊಡದೆ ಕಲಿತಾನೆ ಅವನು. ಅದ್ರ ಆಟೋ ಬಾಡಿಗೆ ಏನಂತ ಅವ್ರಿಗೆ ಗೊತ್ತಾಗುತ್ತೆ ಅಲ್ವೇ? ಹಂಗೆ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರೆ ಅವರು ಬಡವ್ರ ಬಗ್ಗೆ, ಓದಿರೋರ ಬಗ್ಗೆ ಕಾಳಜಿ ತೋರಿಸ್ತಾರೆ. ರೈತರ ಬಗ್ಗೆ ಆಗ್ಬೋದು, ಬಡವ್ರ ಬಗ್ಗೆ ಆಗ್ಬೋದು ತೋರಿಸ್ತಾರೆ ಸರ್, ಇಲ್ಲ ಅಂತ ಹೇಳಲಿಲ್ಲ. ಅವ್ರಿಗೊಂದು ಕೊಟ್ಟು ನೋಡಿ 5 ವರ್ಷ, ಆಮೇಲೆ ಜನಗಳ ಏನಂತ ಗೊತ್ತಾಗುತ್ತೆ ಸರ್. ಸರಿ, ಥ್ಯಾಂಕ್ ಯು ಸರ್.